ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ನಾನಿವಾಗ ಪಾವ್ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡೆ, ಆಯಿತಾ. ಹೆಂಗೂ ಮಾಡ್ತಾಯಿದ್ದೀನಿ, ಒಂದು ವಿಡಿಯೋ ಮಾಡಿ ನಿಮಗೂ ತೋರಿಸೋಣ ಹೇಗೆ ಮಾಡೋದು ಅಂತ. ಸೊ ಯಾರಾದರೂ ಸಿಂಗಲ್ ಆಗಿದ್ದರೆ ಅಥವಾ ಬ್ಯಾಚುಲರ್ಸ್ ಆಗಿದ್ದರೆ, ಮನೇಲಿ ಯಾರಾದರೂ ಒಬ್ಬರೇ ಇದ್ದರೆ ಬೇಗ ಒಂದು ಪಾವ್ ಬಜ್ಜಿ ಮಾಡಿಕೊಂಡು ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೇಲಿ ನಾವೇ ಮಾಡಿಕೊಂಡು ತಿಂದರೆ ರುಚಿಕರವಾಗೂ ಇರುತ್ತೆ, ಆರೋಗ್ಯವಾಗೂ ಇರುತ್ತೆ. ಸೊ ನಾನು ಮಾಡ್ತಾಯಿದ್ದೀನಿ. ನಾನು ಮಾಡೋ ಒಂದು ಸಿಂಪಲ್ ಸ್ಟೆಪ್ನ ನಿಮಗೆ ಹೇಳ್ಕೊಡ್ತೀನಿ. ಸೊ ನಿಮ್ಗೆ ಇಷ್ಟ ಆದರೆ ನೀವು ಮಾಡ್ಕೊಂಡು ತಿನ್ಬೋದು ಮನೇಲಿ. ಸೊ ಫಸ್ಟ್ ನಾನು ಒಂದು ಬಾಣಲಿ ಥರ ಒಂದು ಪಾತ್ರೆನ ಕಾಯಿಸ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನೀಗ ಸ್ವಲ್ಪ ಬೆಣ್ಣೆ ಹಾಕ್ತಾಯಿದ್ದೀನಿ, ಒಂದಿಷ್ಟು. ಇನ್ನೊಂದು ಸ್ವಲ್ಪ ಹಾಕೋಬೋದು ಬೇಕು ಅಂದರೆ. ಸೊ ಓಕೆ, ಸೊ ಬೆಣ್ಣೆ ಹಾಕ್ಕೊಂಡಾದ್ಮೇಲೆ ನಾನೇನು ಮಾಡಿದ್ದೀನಿ, 3 ಐಟಮ್ನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಆಯಿತಾ. ಕ್ಯಾಪ್ಸಿಕಮ್ ಸ್ವಲ್ಪ, ಟೊಮ್ಯಾಟೊ 1-2 ಟೊಮ್ಯಾಟೊ, ಮತ್ತು 1-2 ಆನಿಯನ್. ಸೊ ಇವಾಗ ನಾನು ಬರೀ ಆನಿಯನ್ ಭಾಗ ಮಾತ್ರ ಬೆಣ್ಣೆ ಜೊತೆ ಫ್ರೈ ಮಾಡ್ಕೊತೀನಿ. ಸೊ ಈಗ ಆನಿಯನ್ನ ಈ ರಾ ಸ್ಮೆಲ್ ಇದೆ ಗೊತ್ತಾ, ಈ ರಾ ಸ್ಮೆಲ್ ಹೋಗೋ ತನಕ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಹಸಿ ಸ್ಮೆಲ್ ಬರುತ್ತೆ ಆನಿಯನ್ದು. ಸೊ ಆನಿಯನ್ದು ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸೊ ಈ ಫ್ರೈ ಮಾಡ್ಕೊಳ್ತಾನೆ ಏನು ಮಾಡ್ಬೋದು ಅಂದರೆ, ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನ್ ಸಾಕು. ಆ್ಯಕ್ಚುಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಿಕ್ಸ್ ಆಗಿರೋದು ಒಂದೇ ಬಾಕ್ಸ್ ಬರುತ್ತೆ. ಸೊ ನನ್ನ ಹತ್ರ ಸ್ವಲ್ಪ ಖಾಲಿ ಆಗಿರೋದಕ್ಕೆ ಸಪ್ರೇಟಾಗಿ ಬರೀ ಜಿಂಜರ್ ಮತ್ತು ಗಾರ್ಲಿಕ್ ಇರೋದು 2 ಸಪ್ರೇಟ್ ಇದೆ. ಸೊ ಇದು ಫಸ್ಟ್ ನಾನು ಜಿಂಜರ್ ಪೇಸ್ಟ್ ಹಾಕ್ತಾಯಿದ್ದೀನಿ, ಆಮೇಲೆ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ಕೊತೀನಿ ಸ್ವಲ್ಪ. ಸೊ ಎರಡನ್ನೂ ಇವಾಗ ಹಾಕಿದ್ದೀನಿ. ಈಗ ಆನಿಯನ್ ಜೊತೆ ಬಟರ್, ಆನಿಯನ್ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಹೀಟ್ ಕಮ್ಮಿ ಮಾಡೋಣ, ಜಾಸ್ತಿ ಇದೆ. ಸೊ ನೋಡಿ, ಇಷ್ಟನ್ನು ಈ ರಾ ಸ್ಮೆಲ್ ಹೋಗೋ ತನಕ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು, ಆಯಿತಾ. ಈಗ ರಾ ಸ್ಮೆಲ್ ಹೋಗಿದೆ, ಆಯಿತಾ. ಸೊ ಈ ಸ್ಮೆಲ್ ಎಲ್ಲ ಹೋದ್ಮೇಲೆ ಏನು ಮಾಡ್ಕೋಬೇಕು, ಈ ಕ್ಯಾಪ್ಸಿಕಮ್ ಮತ್ತು ಟೊಮ್ಯಾಟೊ ಏನು ಕಟ್ ಮಾಡ್ಕೊಂಡಿದ್ದೀವಿ ಇದನ್ನು ಕೂಡ ಹಾಕೊಂಡ್ಬಿಡ್ಬೇಕು. ಇದನ್ನು ಈಗ ಮಿಕ್ಸ್ ಮಾಡ್ಕೊಳ್ಳೋದು. ಸೊ ಟೊಮ್ಯಾಟೊ, ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಸ್ವಲ್ಪ ಬೆಣ್ಣೆ ಇಷ್ಟೆಲ್ಲ ಹಾಕಿ ಫ್ರೈ ಮಾಡ್ಕೊಂಡಾದ್ಮೇಲೆ ಬಟಾಣಿ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನಾನು. ಸೊ ಬಟಾಣಿ ಕೂಡ ಹಾಕ್ಕೊಂಡು ನೋಡಿ, ಈ ಗ್ಲಾಸ್ ಇಷ್ಟಿದೆಯಲ್ಲ, ಈ ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳಿ. ಈಗ ನಾನು ಸ್ವಲ್ಪ ಮತ್ತೆ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನಾವೀಗ ಸಾಲ್ಟ್ ಹಾಕೋಣ, ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟು. ಸೊ ಇಷ್ಟೆಲ್ಲ ಆದಮೇಲೆ ಒಂದು 5-6 ನಿಮಿಷ ಮಿಡ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಎಲ್ಲ ಸಾಫ್ಟ್ ಆಗಬೇಕು ನಾವು ಹಾಕಿರೋ ಐಟಮ್ ಎಲ್ಲ, ಆಮೇಲೆ ಮ್ಯಾಶ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ. ಸೊ ಇದು ನಡೆಯೋ ಟೈಮಲ್ಲಿ ಏನು ಮಾಡ್ಬೋದು ನೀವು, ಈ ಆಲೂಗಡ್ಡೆ ಏನಿದೆ, ಈ ಆಲೂಗಡ್ಡೆನ ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ಅದನ್ನು ಎಲ್ಲ ಸಿಪ್ಪೆ ಎಲ್ಲ ಬಿಡಿಸ್ಬಿಟ್ಟು ಮ್ಯಾಶ್ ಮಾಡೋಕ್ಕೆ ರೆಡಿ ಮಾಡ್ಕೋಬೋದು. ನೋಡಿ ನಿಮಗೆ ಇಲ್ಲಿ ಕಾಣ್ತಾ ಇದೆ, ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿರೋದು. ಇದನ್ನು ಆಮೇಲೆ 5-6 ನಿಮಿಷ ಆದಮೇಲೆ ಪೊಟ್ಯಾಟೋನು ಅದ್ರ ಜೊತೆ ಹಾಕಿ ಮ್ಯಾಶ್ ಮಾಡೋದು. ಸೊ ಈಗ 5 ನಿಮಿಷ ಬೇಯಿಸ್ಕೊಂಡಿದ್ದೀನಿ, ಆಯಿತಾ. ಇದಕ್ಕೆ ನಾನು ಇವಾಗ ನೋಡಿ ಬೇಯಿಸ್ಕೊಂಡಿರೋ ಆಲೂಗಡ್ಡೆನ ಹಾಕಿ ಮ್ಯಾಶ್ ಮಾಡ್ತೀನಿ ಈಗ. ಸೊ ಈಗ ಮ್ಯಾಶರ್ ತೊಗೊಂಡಿದ್ದೀನಿ, ಕ್ಲೀನಾಗಿ ಮ್ಯಾಶ್ ಮಾಡ್ತೀನಿ. ನೋಡಿ ಈ ರೀತಿ ಕಾಣುತ್ತೆ, ಎಲ್ಲ ಮಿಕ್ಸ್ ಮಾಡಿ ಮ್ಯಾಶ್ ಮಾಡಬೇಕಾದ್ರೆ. ಸೊ ಈಗ ಮ್ಯಾಶ್ ಮಾಡ್ತಾನೆ ಸ್ವಲ್ಪ ಮಸಾಲೆ ಪೌಡರ್ ಕೂಡ ಹಾಕ್ಕೊಂಡ್ಬಿಡೋಣ. ಸೊ 1 ಟೀ ಸ್ಪೂನಷ್ಟು ಅರಿಶಿಣ,
ಮತ್ತು ಚಿಲ್ಲಿ ಪೌಡರ್ ನಾನು 2 ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಸ್ಪೈಸ್ ಲೆವೆಲ್ ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೋಬೋದು. ಓಕೆ, ಸೊ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಆಮೇಲೆ ಪಾವ್ ಭಾಜಿ ಮಸಾಲ ಪೌಡರ್ನ 1.5 ಟೀ ಸ್ಪೂನ್ ಹಾಕ್ಕೊಳ್ಳಿ. ಇದಾದಮೇಲೆ ಮತ್ತೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಇನ್ನೊಂದು ಸ್ವಲ್ಪ ಮ್ಯಾಶ್ ಮಾಡಬೇಕು ಅನಿಸಿದ್ರೆ ಬೇಕಂದರೆ ಇನ್ನೊಂದ್ಸಲ ಮ್ಯಾಶ್ ಮಾಡ್ಕೊಳ್ಳಿ ನೀಟಾಗಿ. ಎಷ್ಟು ಮ್ಯಾಶ್ ಮಾಡ್ತಿರೋ ಅಷ್ಟು ಒಳ್ಳೇದು, ಆ್ಯಕ್ಚುಲಿ ಅಷ್ಟು ಟೇಸ್ಟಿಯಾಗಿರುತ್ತೆ. ಇಷ್ಟಾದಮೇಲೆ ನಾನು ಇನ್ನೊಂದು ಅರ್ಧ ಗ್ಲಾಸ್ ಇದರಲ್ಲಿ ನೀರು ಹಾಕ್ಕೊತಾ ಇದ್ದೀನಿ ಇದಕ್ಕೆ. ಸೊ ಇಷ್ಟೇ. ಇದಾದಮೇಲೆ ನೀವು ಒಂದು 15 ನಿಮಿಷ ಇದನ್ನು ಬೇಯಿಸಬೇಕು ಚೆನ್ನಾಗಿ. 15 ನಿಮಿಷ ಬೇಯಿಸಿದ್ರೆ ಪಾವ್ ಭಾಜಿಗೆ ಎಲ್ಲ ರೆಡಿಯಾಗಿ ಹೋಗುತ್ತೆ. ಇದಾದಮೇಲೆ ಸಿಂಪಲ್, ನೀವು ಯಾವ್ದಾದ್ರು ಸೂಪರ್ ಮಾರ್ಕೆಟ್ಗೆ ಎಲ್ಲಾದರೂ ಹೋದರೆ ಈ ಪಾವ್ ಭಾಜಿಗೆ ಬನ್ಸ್ ಬರುತ್ತಲ್ವ, ಆ ಥರ ಬನ್ಸ್ ಸಿಗುತ್ತೆ ಈ ಥರ. ಸೊ ಇದನ್ನು ತವಾ ಮೇಲೆ ಒಂದು ಸ್ವಲ್ಪ ನೀಟಾಗಿ ಫ್ರೈ ಮಾಡಿಕೊಂಡು ಬಟರಲ್ಲಿ, ಸೊ ತವಾ ಅಲ್ಲಿ ರೆಡಿ ಮಾಡಿಕೊಂಡ್ರೆ ಇದು ಪಾವು ನಿಮಗೆ ರೆಡಿ ಆಗಿಬಿಡುತ್ತೆ, ಬಾಜಿ ಇಲ್ಲಿ ರೆಡಿ ಆಗಿರುತ್ತೆ. ನೋಡಿ, ಹಾರ್ಡ್ಲಿ 30 ಮಿನಿಟ್ಸ್ ಹಿಡಿಯುತ್ತೆ ಅಷ್ಟೇ ಪಾವ್ ಭಾಜಿ ಮಾಡ್ಕೊಳ್ಳೋಕ್ಕೆ. ನೀವು ಹೊರಗಡೆ ಹೋಗಿ ಅವ್ರು ಏನೇನು ಹಾಕ್ತಾರೋ, ಏನು ಎಣ್ಣೆ ಹಾಕ್ತಾರೋ, ಏನು ಐಟಮ್ ಹಾಕ್ತಾರೋ ಗೊತ್ತಿಲ್ಲ, ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ 30 ಮಿನಿಟ್ಸ್ ಸ್ಪೆಂಡ್ ಮಾಡಿ ಮನೆಯಲ್ಲಿ ಆರಾಮಾಗಿ ನಾವೇ ಪಾವ್ ಭಾಜಿ ಮಾಡ್ಕೊಂಡು ತಿನ್ಬೋದು. ಎಲ್ಲ ಮುಗೀಲಿ, ಫೈನಲ್ ಟಚ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ನೋಡಿ, 15 ಮಿನಿಟ್ಸ್ ಆದಮೇಲೆ ಫೈನಲ್ ಔಟ್ಪುಟ್ ಈ ರೀತಿ ಇದೆ. ನಾನು ಮೇಲ್ಗಡೆ ಸ್ವಲ್ಪ ಕೊರಿಯಂಡರ್ ಅಂದರೆ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷಿಂಗ್ ಥರ ಹಾಕ್ಕೊಂಡಿದ್ದೀನಿ. ಈಗ ಪಾವ್ ರೆಡಿ ಮಾಡ್ಕೊಳ್ಳೋಣ. ಸೊ ಪಾವ್ ರೆಡಿ ಮಾಡ್ಕೊಳ್ಳೋಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಒಂದು ಚಿಕ್ಕ ತವಾ ಥರ ಕಾಯಿಸ್ಕೊತಾ ಇದ್ದೀನಿ. ಅದಕ್ಕೆ ಬಟರ್ ಹಾಕ್ಕೊಳ್ಳೋಣ. ಹಾಗೆ ಬಟರ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಲೀಲಾ ಜಾಲ್ವಾಗೆ ಹಾಕಿದ್ದೀನಿ ಬಟರ್ನ, ನೀಟಾಗಿ ಇದಾಗಲಿ ಅಂತ. ಸೊ ತವಾ ಇನ್ನೊಂದು ಸ್ವಲ್ಪ ಹೀಟ್ ಆಗಬೇಕು. ಸೊ ನೀಟಾಗಿ ಈ ಥರ ಸ್ಲೈಡ್ ಮಾಡಿಕೊಂಡ್ರೆ ತವಾ ಫುಲ್ ಬಟರ್ ಆಗುತ್ತೆ. ಸೊ ಇದಾದಮೇಲೆ ಪಾವನ್ನ ಇದ್ರ ಮೇಲೆ ಹಾಕ್ಕೋಬೋದು. ಸೊ ನೋಡಿ, ಫಸ್ಟ್ ಒಂದು ಪೀಸ್ ಹಾಕ್ಕೊತಾ ಇದ್ದೀನಿ. ಸೊ 2 ಬನ್ನ ಅದರಲ್ಲೇ ಅಡ್ಜಸ್ಟ್ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ನೀಟಾಗಿ ಬಟರ್ನೆಲ್ಲ ಇದು ಹೀರ್ಕೊಂಡ್ಬಿಡುತ್ತೆ, ಆವಾಗ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ, ಅಷ್ಟೇನೇನಿಲ್ಲ. ಸೊ ಅದೇ ಥರ ಫ್ಲಿಪ್ ಮಾಡಿಬಿಟ್ಟು ಒಂದ್ಸಲಿ ನಾನು ಹಿಂದ್ಗಡೆನೂ ಸ್ವಲ್ಪ ಹಂಗೆ ರೋಸ್ಟ್ ಥರ ಮಾಡಿಸ್ಕೊತಾ ಇದ್ದೀನಿ. ಸೊ ಗೈಸ್ ನೋಡಿ, ಸರ್ವಿಂಗ್ ಮಾಡ್ಕೊಂಡ್ಮೇಲೆ ಪ್ಲೇಟಲ್ಲಿ ನೋಡಿ ಪಾವ್ ಮತ್ತು ಪಾವ್ ಭಾಜಿ ರೆಡಿ. ಸೊ ನಾನೇನು ಮಾಡ್ಕೊಂಡಿದ್ದೀನಿ, ಇಲ್ಲಿ ಒಂದು ಸ್ವಲ್ಪ ರಾ ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ, ಆಯಿತಾ. ಸೊ ಇದ್ರ ಮೇಲೆ ನೀವು ಈ ಥರ ಹಾಕ್ಕೊಂಡು ಜೊತೆಲಿ ತಿಂದರೆ ಟೇಸ್ಟ್ ಮಾತ್ರ ಎಪಿಕ್ಕಾಗಿರುತ್ತೆ. ಸೊ ಪಾವ್ ಭಾಜಿ ರೆಡಿ ಆಗಿದೆ, ಟೇಸ್ಟ್ ಮಾಡ್ತಾಯಿದ್ದೀನಿ ನಿಮ್ಮ ಮುಂದೆನೇ. ಸೊ ರಾ ಆನಿಯನ್ ಮತ್ತು ಇದ್ರ ಜೊತೆ ತಿಂದರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಸಖತ್ತಾಗಿ ಬಂದಿದೆ, ಟ್ರೈ ಮಾಡಿ ನೋಡಿ ನೀವು, ನಿಮಗೂ ಇಷ್ಟ ಆಗುತ್ತೆ. ಸೊ ತಿಂತ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಅಂಡ್ ಹ್ಯಾವ್ ಅ ಗ್ರೇಟ್ ನೈಟ್. ಬಾಯ್.